ದೇವರಾತ್ಮನಿಂದ ಉಂಟಾಗುವ ಫಲವನ್ನು ನಮಗೆ ಅನುಗ್ರಹಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನದ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಗಲಾತ್ಯ 5:22. ವಾಕ್ಯವು ಹೀಗೆ ಹೇಳ್ತದೆ: ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರಾತ್ಮನು ತಾನೇ ನಮ್ಮನ್ನು ಬಲಪಡಿಸಿ ಬೋಧಿಸಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಒಂದು ಪ್ರಾಮುಖ್ಯವಾದ ವಚನ ಭಾಗವನ್ನು ನಾವು ಓದಿದ್ದೇವೆ. ಇದು ಪವಿತ್ರಾತ್ಮನಿಗೆ ಅಥವಾ ದೇವರಾತ್ಮನಿಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಕೆಲವು ಸಂಗತಿಗಳನ್ನ ಗಮನಿಸಬೇಕು. ಈ ಪವಿತ್ರಾತ್ಮನ ಫಲದ ಕುರಿತಾಗಿ ಹೇಳುವುದಕ್ಕೆ ಮೊದಲು ಶರೀರಭಾವದ ಕರ್ಮ ಎಂಬುದಾಗಿ 19ನೇ ವಚನದಿಂದ ಆರಂಭಿಸ್ತಾನೆ. ಅವುಗಳಲ್ಲಿ ಯಾವುದ್ಯಾವುದು ಶರೀರಭಾವದ ಕರ್ಮ ಎಂಬುದಾಗಿ 19:20 ಸ್ಪಷ್ಟೀಕರಿಸಿ 21ನೇ ವಚನಕ್ಕೆ ಬರುವಾಗ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದನ್ನು ಆತನು ಈ ಮೊದಲು ಹೇಳಿದ್ದಾನೆ. ಅದನ್ನು ಮರುಕಳಿಸಿ ಮತ್ತೆ ಆತನು ಹೇಳಿ ಎಚ್ಚರಿಸ್ತಿದ್ದಾನೆ. ಅದಕ್ಕೆ ಹಾಗಾದರೆ ಶರೀರಭಾವದ ಕರ್ಮ ದೇವರ ರಾಜ್ಯಕ್ಕೆ ನಮ್ಮನ್ನು ಒಳಪಡಿಸದ ಶರೀರಭಾವದ ಕರ್ಮಗಳ ಕುರಿತಾಗಿ ಹೇಳಿ ಮುಗಿಸಿದ ಮೇಲೆ, ಎಚ್ಚರಿಸಿದ ಮೇಲೆ, ಈಗ ಆದರೆ ಎನ್ನುವಂಥ ಒಂದು ಮಾತನ್ನು ಹೇಳುವಾಗ ಶರೀರಭಾವದ ಕರ್ಮಗಳಿಗೆ ವ್ಯತಿರಿಕ್ತವಾಗಿ, ವಿರುದ್ಧವಾಗಿ ಇನ್ನೊಂದು ಸಂಗತಿ ಇದೆ. ಅದು ದೇವರಾತ್ಮನಿಂದ ಉಂಟಾಗುವ ಫಲ ಎಂಬುದಾಗಿ ಆತನು ನಿರ್ದಿಷ್ಟವಾಗಿ ಅಲ್ಲಿ ಬರೀತಾನೆ. ಈಗ ದೇವರಾತ್ಮನಿಂದ ಉಂಟಾಗುವ ಫಲ ಎಂಬುದಾಗಿ ಹೇಳಿ 9 ಅಂಶಗಳನ್ನ ಅಲ್ಲಿ ಉಲ್ಲೇಖಿಸ್ತಾನೆ. ಆ 9 ಅಂಶಗಳನ್ನು ಉಲ್ಲೇಖಿಸಿ ಅದನ್ನು ಫಲಗಳು ಎಂಬುದಾಗಿ ಹೇಳದೆ ಆ 9 ಅಂಶಗಳ ಅಡಕವನ್ನು ಆತನು ಫಲ ಎಂಬುದಾಗಿ ಅಲ್ಲಿ ತಿಳಿಪಡಿಸ್ತಿದ್ದಾನೆ. ಹಾಗಾದರೆ ದೇವರಾತ್ಮನಿಂದ ಉಂಟಾಗುವ ಫಲ, ಅದರೊಳಗೆ 9 ಅಂಶಗಳು ಇವೆ ಎಂಬುದನ್ನು ನಾವಿಲ್ಲಿ ಓದಿ ಕೇಳಿದ್ದೇವೆ. ಇಲ್ಲಿ ಫಲ ಎನ್ನುವಂಥ ಅಂಶ ಬರುವಾಗ ನಾವು ಸ್ವಾಭಾವಿಕ ಜಗತ್ತಿನಲ್ಲಿ ಫಲಗಳನ್ನ ಕಂಡ ವಿಧದಲ್ಲಿ ಬೇರೆ ಬೇರೆ ಹಣ್ಣುಗಳನ್ನ ನಾವು ನೋಡ್ತೇವೆ. ಉದಾಹರಣೆಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಅಥವಾ ಕಿತ್ತಲೆ ಹಣ್ಣು, ಸೇಬು, ಹೀಗೆ ವಿಧ ವಿಧ ಹಣ್ಣುಗಳನ್ನ ನೋಡುವ ವಿಧದಲ್ಲಿ ಇಲ್ಲಿಯ ಫಲವನ್ನು ಆ ವಿಧ ವಿಧ ಹಣ್ಣುಗಳಲ್ಲಿ ಮಾತನಾಡದೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಎಂಬ ಈ ಪದಗಳಲ್ಲಿ ಹೇಳುವುದನ್ನು ಗಮನಿಸುವಾಗ ಇವೆಲ್ಲವೂ ಸ್ವಭಾವಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ಹಾಗಾದರೆ ಫಲದ ಒಳಗಿನ ಅಥವಾ ಫಲದೊಳಗೆ ಅಡಕವಾಗಿರುವ 9 ಅಂಶಗಳು ಇವು ಸ್ವಭಾವ, ಗುಣಲಕ್ಷಣ, ಇವುಗಳಿಗೆ ಸಂಬಂಧಪಡ್ತದೆ. ಈ ಎಲ್ಲ ಸ್ವಭಾವಗಳು ದೇವರಾತ್ಮನಿಂದ ನಮ್ಮೊಳಗೆ ಬರ್ತದೆ ಎಂಬುದಾಗಿ ಬರ್ತದೆ. ಸ್ವಲ್ಪ ನಾವು ಯೋಚಿಸಿದರೆ, ಒಂದು ವೇಳೆ ದೇವರನ್ನು ಅರಿಯದವರು, ದೇವರಾತ್ಮನನ್ನು ಹೊಂದಿಕೊಳ್ಳದವರು, ಇಂಥವರೊಳಗೆ ಈ ಸ್ವಭಾವಗಳು ಇದೆಯೋ ಎಂಬುದಾಗಿ ಯೋಚಿಸಿದರೆ ಖಂಡಿತವಾಗಿ ನಮ್ಮೆಲ್ಲರ ಗ್ರಹಿಕೆಗೆ, ಅರಿವಿಗೆ ಬರ್ತದೆ, ಅವರೊಳಗೂ ಪ್ರೀತಿ ಇದೆ, ಅವರೊಳಗೂ ಸಂತೋಷ, ಸಮಾಧಾನವಿದೆ. ಇಲ್ಲಿ ಹೇಳಿದಂಥ ಎಲ್ಲ ಅಂಶಗಳಲ್ಲಿ ಸ್ವಲ್ಪ ಮಟ್ಟಿಗೋ ಅಥವಾ ಇನ್ನು ಹೆಚ್ಚಿನ ಮಟ್ಟಿಗೋ ಅವರಲ್ಲಿ ಆ ಸಂಗತಿಗಳನ್ನ ನೋಡಲು ಸಾಧ್ಯ. ಆದರೂ ದೇವರು ಈಗ ದೇವರಾತ್ಮನ ಮೂಲಕ ಯೇಸುಕ್ರಿಸ್ತನನ್ನು ನಂಬಿದ್ದ ಜನಕೂಟಕ್ಕೆ ವಿಶೇಷವಾಗಿ ಅವರ ಮೇಲೆ ಪವಿತ್ರಾತ್ಮನ ಸುರಿಸುವಾಗ ಆ ಪವಿತ್ರಾತ್ಮನ ಮುಖಾಂತರ ಅಥವಾ ದೇವರಾತ್ಮನ ಮುಖಾಂತರ ದೇವರು ಈ ಸ್ವಭಾವಗಳನ್ನ ಸುರಿಸ್ತಾನೆ ಎಂಬುದಾಗಿ ಹೇಳುವಾಗ ನಮಗೆ ಅರ್ಥವಾಗಲೇಬೇಕಾದಂಥ ಇನ್ನೊಂದು ಸ್ಪಷ್ಟವಾದ ವಿಷಯ, ಒಂದು ವೇಳೆ ನಾವು ದೇವರಾತ್ಮನ
ಸಹಾಯವಿಲ್ಲದೆ ಅಥವಾ ದೇವರಾತ್ಮನನ್ನು ಹೊಂದಿಕೊಳ್ಳದೆ ಇನ್ನೊಬ್ಬರನ್ನ ಪ್ರೀತಿಸ್ತೇವೆ ಅನ್ನೋದಾದರೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತೇವೆ, ಇನ್ನೊಬ್ಬರೊಂದಿಗೆ ಸಮಾಧಾನವಾಗಿರ್ತೇವೆ ಎಂಬುದಾಗಿ ಹೇಳಿದರೆ, ಹಾಗಾದರೆ ಅದಕ್ಕೂ ಅದು ದೇವರಾತ್ಮನನ್ನು ಹೊಂದಿಕೊಂಡ ಮೇಲೆ ಪ್ರೀತಿಸ್ತೇವೆ, ಉಪಕಾರ ಮಾಡ್ತೇವೆ, ಅಥವಾ ದಯೆ ತೋರಿಸ್ತೇವೆ, ಸಮಾಧಾನದಿಂದಿರ್ತೇವೆ, ಇದೆಲ್ಲ ಹೇಳುವುದಾದರೆ, ಹಾಗಾದರೆ ಇಲ್ಲಿರುವ ಪ್ರೀತಿಗೂ ಇಲ್ಲಿರುವ ಪ್ರೀತಿಗೆ ಏನೋ ವ್ಯತ್ಯಾಸವಿದೆ. ದೇವರಾತ್ಮನಿಲ್ಲದೆ ನಾವು ಸಮಾಧಾನದಲ್ಲಿದ್ದದಕ್ಕೂ ದೇವರಾತ್ಮನ ಹೊಂದಿಕೊಂಡು ಸಮಾಧಾನದಲ್ಲಿದ್ದದಕ್ಕೂ ಏನೋ ವ್ಯತ್ಯಾಸವಿದೆ. ಏನು ವ್ಯತ್ಯಾಸ ಎಂಬುದಾಗಿ ಅವಶ್ಯವಾಗಿ ಅದನ್ನ ವಿಂಗಡಿಸಿ ವಿವೇಚಿಸುವಂತ ಪ್ರಯತ್ನ ಮಾಡಲೇಬೇಕಾಗ್ತದೆ. ಒಂದು ವೇಳೆ ಪ್ರೀತಿ ವಿಚಾರದಲ್ಲಿ ತೆಗೆದುಕೊಂಡು ಯಾರನ್ನು ಪ್ರಶ್ನಿಸಿದ್ರು ಪ್ರೀತಿ ಎಂಬುದು ಒಳ್ಳೆಯದೋ ಕೆಟ್ಟದೋ ಎಂಬುದಾಗಿ ಕೇಳಿದರೆ, ಬಹುತೇಕ ಜನರು ಕೂಡಲೇ ಅಥವಾ ಉತ್ತರಿಸಿಕೊಡುವಂಥ ಉತ್ತರ ಒಳ್ಳೆಯದು. ಕೆಲವೊಮ್ಮೆ ಇದೇ ಪ್ರೀತಿ ಒಳ್ಳೆಯದೆಂಬುದಾಗಿ ಹೇಳಿದಾಗ ಒಂದು ವೇಳೆ ಅವರ ವಿವೇಚನೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ, ಈ ಕಾದಂಬರಿಗಳಲ್ಲಿ ಅಥವಾ ನಾವು ನೋಡುವಂಥ ಚಲನಚಿತ್ರಗಳಲ್ಲಿ ಕಾಣುವಂಥ ಪ್ರೇಮ ಅಥವಾ ಪ್ರೀತಿ ಇವುಗಳ ಪ್ರಸ್ತಾಪ ತೆಗೆದು ಇದು ಒಳ್ಳೆಯದೆಂಬುದಾಗಿ ಕೇಳಿದರೆ, ಬಹುತೇಕ ಜನರ ಬಾಯಲ್ಲಿ ಬರುವಂಥ ವಿಷಯ ಇಲ್ಲ, ಅದು ಒಳ್ಳೆಯದಲ್ಲ. ಅಂಥ ಕಾರ್ಯಗಳಲ್ಲಿ ತಲ್ಲೀನರಾಗಿರುವವರು ಸಹ ಕೂಡಲೇ ಹೇಳ್ತಾರೆ, ಇಲ್ಲ ಅದು ಒಳ್ಳೆಯದಲ್ಲ. ಇದಕ್ಕೆ ಮೊದಲು ಪ್ರೀತಿ ಒಳ್ಳೆಯದೆಂಬುದಾಗಿ ಕೇಳಿದರೆ ಒಳ್ಳೆಯದೆಂಬುದಾಗಿ ಹೇಳಿದ್ದಾರೆ. ಇಂಥ ಉದಾಹರಣೆಗಳನ್ನ ಇಟ್ಟು ಕೇಳುವಾಗ ಅದು ಒಳ್ಳೆಯದಲ್ಲ. ಹಾಗಾದರೆ ಪ್ರೀತಿ ಒಳ್ಳೆಯದು, ಇಂಥ ಪ್ರಸ್ತಾಪ ತೆಗೆದುಕೊಳ್ಳಾಗ ಪ್ರೀತಿ ಒಳ್ಳೆಯದಲ್ಲ. ಹಾಗಾದರೆ ಅರ್ಥವಾಗಲಿ, ಶಾರೀರ ಸ್ವಭಾವದಿಂದ ಬರುವಂಥ ಪ್ರೀತಿ ಇದೆ. ನಮ್ಮ ಶಾರೀರಿಕ ಸ್ವಭಾವಗಳಿಂದ ಹೊರಡುವಂಥ ಸಮಾಧಾನ, ಉಪಕಾರ, ದಯೆ ಇವೆಲ್ಲವೂ ಇದೆ. ಆದರೂ ದೇವರು ನಮಗೆ ದೇವರಾತ್ಮನಿಂದ ಇಲ್ಲಿರುವಂಥ ಸ್ವಭಾವಗಳನ್ನ ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಇಲ್ಲಿ ಒಂದು ದೇವರು ಒಂದು ವಿಂಗಡಣೆ ತೋರಿಸ್ತಾನೆ. ನಮ್ಮ ಸ್ವಭಾವದಲ್ಲಿರುವ ಸ್ವಭಾವ ಅಲ್ಲ, ದೇವರಾತ್ಮನಿಂದ ದೇವರು ನಮ್ಮೊಳಗೆ ಕಳಿಸುವ ದೇವರ ಸ್ವಭಾವ. ನಮ್ಮ ಸ್ವಭಾವಗಳಿಂದ ಅಲ್ಲ, ದೇವರಾತ್ಮನಿಂದ ದೇವರು ನಮ್ಮೊಳಗೆ ಕಳಿಸುವ ದೇವರ ಸ್ವಭಾವ. ಇದನ್ನು ನಾವು ಧರಿಸಿಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದರ ಅರ್ಥ, ನಮ್ಮಲ್ಲಿರುವ ಸ್ವಭಾವಗಳಿಂದ ನಾವು ವರ್ತಿಸದೆ ನಮ್ಮೊಳಗೆ ದೇವರಾತ್ಮನಿಂದ ದೇವರು ಕೊಟ್ಟ ದೇವರ ಸ್ವಭಾವಗಳಲ್ಲಿ ನಾವು ವರ್ತಿಸಬೇಕು. ಈ ಒಂದು ಪ್ರಬಲವಾದ ಸಂದೇಶವನ್ನು ದೇವರಲ್ಲಿ ಕೊಡ್ತಿದ್ದಾನೆ. ಇದರಲ್ಲಿ ನಾವು ಇನ್ನೊಂದನ್ನು ಗಮನಿಸಬೇಕು. ಪವಿತ್ರಾತ್ಮನ ಫಲ ಎಂಬುದಾಗಿ ಹೇಳಿದ ಹಾಗೆ ಪವಿತ್ರಾತ್ಮನ ವರಗಳ ಬಗ್ಗೆಯೂ ಬರ್ತದೆ. ಹಾಗಾದರೆ ಇಲ್ಲಿ ಅರ್ಥವಾಗುವಂಥ ಒಂದು ದೊಡ್ಡ ಒಂದು ವಿಷಯವೇನಂತ ಹೇಳಿದ್ರೆ, ಪವಿತ್ರಾತ್ಮನ ಫಲವನ್ನು ಹೊಂದಿಕೊಂಡ ಮನುಷ್ಯ ಈತನು ತನ್ನೊಳಗಿರುವ ದೇವರಾತ್ಮನಿಂದ ತನ್ನೊಳಗೆ ತಾನು ಪಡೆದುಕೊಂಡ ದೇವರ ಸ್ವಭಾವದಿಂದ ಈತನು ದೇವರೊಂದಿಗೆ ಸಂಪರ್ಕ ಸಾಧಿಸಲು ಶಕ್ತನಾಗ್ತಾನೆ. ಅಥವಾ ಈ ಫಲಗಳ ನಿಮಿತ್ತ ಆತನು ದೇವರ ವ್ಯಕ್ತಿತ್ವವನ್ನು ಧರಿಸಿಕೊಳ್ತಾನೆ. ಅದೇ ವೇಳೆಯಲ್ಲಿ ಪವಿತ್ರಾತ್ಮನ ಫಲವನ್ನು ಪಡೆಕೊಂಡ ಪವಿತ್ರಾತ್ಮನ ವರಗಳನ್ನ ಪಡೆಕೊಂಡ ಮನುಷ್ಯ ಆತನು ಸೇವೆಗಾಗಿ ದೇವರ ಸಾಮರ್ಥ್ಯವನ್ನು ಪಡೆಕೊಳ್ಳುವ ಮನುಷ್ಯ. ವ್ಯಕ್ತಿತ್ವ ಬೇರೆ, ಸಾಮರ್ಥ್ಯ ಬೇರೆ. ವ್ಯಕ್ತಿತ್ವ ಪಡೆಕೊಂಡವನು ದೇವರೊಂದಿಗೆ ಸಂಪರ್ಕಿಸಲು ಸಾಧ್ಯ. ವರಗಳನ್ನ ಪಡೆಕೊಂಡವನು ದೇವರನ್ನ ಪ್ರತಿನಿಧಿಸಿ ಮನುಷ್ಯರ ಎದುರು ಹೋಗಿ ದೇವರ ರಾಜ್ಯದ ಮಾತುಗಳನ್ನು ಆಡುವುದಕ್ಕೂ ದೇವರ ರಾಜ್ಯದ ಕ್ರಿಯೆಗಳನ್ನ ಮಾಡುವುದಕ್ಕೂ ಈತನು ಶಕ್ತನಾಗ್ತಾನೆ. ಹಾಗಾದರೆ ದೇವರ ಜೊತೆ ನಾವು ಸಂಪರ್ಕ ಸಾಧಿಸಲು, ದೇವರೊಂದಿಗೆ ಐಕ್ಯತೆ ಸಾಧಿಸಲು, ದೇವರ ಹೃದಯಕ್ಕೆ ಒಪ್ಪುವ ವಿಧದಲ್ಲಿ ನಡ್ಕೊಳ್ಳುವುದಕ್ಕೆ ನಮಗೆ ಅವಶ್ಯ ಏನೆಂಬುದನ್ನು ದೇವರು ತಾನೇ ಆತನು ಗ್ರಹಿಸಿದವನಾಗಿ ಇದು ನಮಗೆ ಎಷ್ಟು ಅಗತ್ಯವೆಂಬುದನ್ನು ಆತನು ಗ್ರಹಿಸಿ ಇದನ್ನು ನಮಗೆ ಅನುಗ್ರಹಿಸಿದ್ದಾನೆ. ನಾವು ದೇವರ ಐಕ್ಯತೆಯಲ್ಲಿ ನಿಲ್ಲುವುದಕ್ಕೆ ನಮ್ಮ ಸ್ವಭಾವಗಳಿಂದ ಅಲ್ಲ, ನಮ್ಮೊಳಗೆ ಆತನು ಅನುಗ್ರಹಿಸಿದ ತನ್ನ ಸ್ವಭಾವ, ದೇವರಾತ್ಮನ ಮುಖಾಂತರ ಅನುಗ್ರಹಿಸಿದ ತನ್ನ ಸ್ವಭಾವಗಳನ್ನು ಧರಿಸಿಕೊಂಡು ಅದರ ನಿಮಿತ್ತ ನಾವು ದೇವರನ್ನು ಸಂಪರ್ಕಿಸಿ ಆತನ ಐಕ್ಯತೆಯಲ್ಲಿ ಆತನೊಂದಿಗೆ ಯಾವ ತಿಕ್ಕಾಟವಿಲ್ಲದೆ, ಯಾವ ಸಂಘರ್ಷವಿಲ್ಲದೆ, ಆತನಿಗೆ ಒಪ್ಪುವ ವಿಧದಲ್ಲಿ, ಆತನಿಗೆ ಸಮರ್ಪಕವಾಗುವ ವಿಧದಲ್ಲಿ ಆತನೊಂದಿಗೆ ನಾವು ನಡ್ಕೊಳ್ಳುವುದಕ್ಕಾಗಿ ಆತನು ಪವಿತ್ರಾತ್ಮನ ಫಲವನ್ನು ಆತನು ಸಭೆಯಲ್ಲಿಟ್ಟಿದ್ದಾನೆ. ಇದು ಇನ್ನೊಂದು ಪ್ರಾಮುಖ್ಯವಾದ ವಿಷಯ. ಇಲ್ಲಿರುವಂಥ ಈ ಪ್ರೀತಿ, ಸಂತೋಷ, ಸಮಾಧಾನವೆಲ್ಲವೂ ದೇವರ ಸ್ವಭಾವ ಎಂಬುದಾಗಿ ನಾನೀಗ ಪದೇ ಪದೇ ಹೇಳಿದೆ. ಇದಕ್ಕೆ ಮುಖ್ಯವಾದ ಕಾರಣ, ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ದೇವರ ಮನುಷ್ಯ ಮೋಶೆ
ಈತನು ದೇವರೊಂದಿಗೆ ಅನೇಕ ಅನುಭವಗಳನ್ನ ಹೊಂದಿದವನಾಗಿ ವಿಮೋಚನ ಕಂಡ 32ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಮುಂದೆ ಒಂದು ಬೇಡಿಕೆ ಇಡ್ತಾನೆ, ನನಗೆ ನಿನ್ನ ಮಹಿಮೆಯನ್ನು ತೋರಿಸು. ಅವನ ಈ ಮಾತಿನ ಅರ್ಥವನ್ನು ದೇವರು ನಂತರದಲ್ಲಿ ಮಾತನಾಡಿ ದೇವರು ಹೇಳ್ತಾನೆ, ನಿನ್ನನ್ನು ಸರ್ವತೋಮತ್ವವನ್ನು ನೋಡ್ಲಿಕ್ಕಾಗಲ್ಲ, ನೋಡಿದರೂ ಬದುಕಲ್ಲ. ಮಹಿಮೆ ಎಂಬಂಥ ಒಂದು ಪದವನ್ನು ಕೇಳಿದಕ್ಕೆ ದೇವರು ಅದನ್ನು ವಿಸ್ತರಿಸಿ ಮಾತನಾಡ್ತಾನೆ. ಮೋಶೆ, ನೀನು ಬಯಸ್ತಿರುವಂಥದ್ದು ನನ್ನ ಎಲ್ಲ ಉತ್ತಮತ್ವಗಳನ್ನ ನೀನು ನೋಡ್ಲಿಕ್ಕೆ ಕೇಳ್ತಾ ಇದ್ದಿ. ಹಾಗೆ ನನ್ನ ಮಹಿಮೆನೇ ನೀನು ನೋಡ್ಲಿಕ್ಕೆ ಕೇಳ್ತಾ ಇದ್ದಿ, ನೀನು ಬದುಕಲಿಕ್ಕೆ ಕಷ್ಟ ಆಗ್ತದೆ ಎಂಬುದಾಗಿ ಹೇಳಿ, ಆದರೂ ಅವನನ್ನು ನಿರಾಶೆ ಪಡಿಸದೆ ಅಲ್ಲಿದ್ದ ಒಂದೇ ಒಂದು ಬಂಡೆ, ಆ ಬಂಡೆ ಬಿರುಕಿನಲ್ಲಿ ಅಂದರೆ ಕ್ರಿಸ್ತನೆಂಬ ಬಂಡೆ, ಕಲ್ವಾರಿ ಶಿಲುಬೆಯಲ್ಲಿ ಸೀಳಲ್ಪಟ್ಟ ಆ ಬಂಡೆಯ ಬಿರುಕಿನೊಳಗೆ ಮೋಶೆನ ಇರಿಸಿ ತಾನು ಈಗ ಹಾದು ಹೋಗ್ತಾನೆ. ಆತನು ಹಾದು ಹೋಗುವಾಗ ತನ್ನ ಕೈಗಳಿಂದಲೇ ತನ್ನನ್ನು ಮೋಶೆಗೆ ಮರೆಮಾಡಿಕೊಂಡು ತನ್ನ ಹಿಂಬದಿಯನ್ನು ಪ್ರಕಟಿಸುವಾಗ ಆತನಿಗೆ ತೋರುವಾಗ ಈಗ ಆತನ ಕುರಿತಾಗಿ ಅಲ್ಲಿ ಪ್ರಕಟವಾಗ್ತದೆ. ವಿಮೋಚನ ಕಾಂಡ 33ನೇ ಅಧ್ಯಾಯ, ಕ್ಷಮಿಸಿ ಆಗಲೇ 32 ಅಂತ ಹೇಳಿದೆ, 32 ಅಲ್ಲ 33ನೇ ಅಧ್ಯಾಯ, 33ನೇ ಅಧ್ಯಾಯದ 18ರಲ್ಲಿ ಆತನು ಮಹಿಮೆಯನ್ನು ನೋಡ್ಬೇಕೆನ್ನುವಂಥ ಬೇಡಿಕೆ ಇಡ್ತಾನೆ. ಈಗ ದೇವರು 34ನೇ ಅಧ್ಯಾಯದ 6-7 ವಚನಗಳಲ್ಲಿ ಈಗ ದೇವರು ಹಾದು ಹೋಗುವಾಗ ತನ್ನ ಕುರಿತಾದ ಪ್ರಕಟಣೆಯನ್ನು ಪ್ರಕಟಿಸುವಾಗಲಿ ಬರೆದದೆ, ಯೆಹೋವ ಕನಿಕರವು ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು, ನಂಬಿಕೆಯುಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವನು ಎನ್ನುವಂಥ ಈ ಪ್ರಕಟಣೆ ಕೊಡುವಾಗ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ, ಕೆಲವೊಂದು ನೇರವಾಗಿಯೂ ಕೆಲವೊಂದು ಪರೋಕ್ಷವಾಗಿಯೂ ನಾವು ಗಲಾತ್ಯ 5:22ರಲ್ಲಿ ಓದುವಂಥ ಪವಿತ್ರಾತ್ಮನ ದೇವರಾತ್ಮದಿಂದ ಉಂಟಾಗುವ ಫಲ ಎಂಬುದಾಗಿ ಏನು ಬರೆದದೆ 9 ಅಂಶಗಳು, ಅದೆಲ್ಲವನ್ನ ಇಲ್ಲಿ ನೋಡ್ಬೋದು. ಇದೆಲ್ಲವೂ ದೇವರ ಒಳಗಿರುವಂಥ ದೇವರ ಸ್ವಭಾವ, ದೇವರ ಅಂಶ. ಹಾಗಾದರೆ ಈ ದೇವರೊಂದಿಗೆ ನಾವು ಬೆರೆತು ಆತನ ಐಕ್ಯತೆಯಲ್ಲಿ, ಆತನ ಸಖ್ಯದಲ್ಲಿ ನಾವು ಯಾವಾಗಲೂ ಇರಬೇಕೆಂಬುದಾಗಿ ಬಯಸುವ ದೇವರು, ಹಾಗಾಗಿ ತನ್ನದೇ ಸ್ವಭಾವವನ್ನು ದೇವರಾತ್ಮನ ಮೂಲಕ ನಮ್ಮೊಳಗೆ ಕೊಟ್ಟಿದ್ದಾನೆ. ಇದೆಲ್ಲವೂ ದೇವರ ಸ್ವಭಾವ, ಅದನ್ನು ಪವಿತ್ರಾತ್ಮನ ಮೂಲಕ ನಮಗೆ ಕೊಡ್ತಾನೆ. ಇದರ ನಿಮಿತ್ತ ನಾವು ದೇವರೊಂದಿಗೆ ಸಮಾಧಾನ ಸ್ಥಿತಿಯಲ್ಲಿ ಯಾವಾಗಲೂ ಐಕ್ಯತೆಯನ್ನು ಕಾದುಕೊಳ್ಳುವುದಕ್ಕೆ ಸಾಧ್ಯ. ಪ್ರೇರೆ, ಪ್ರತಿಯೊಬ್ಬ ವಿಶ್ವಾಸಿಗೆ ಇದು ಬಹಳ ಅವಶ್ಯ. ಇದು ದೇವರೇ ನಮಗಾಗಿ ಏರ್ಪಡಿಸಿದ ವಿಧ. ಈ ವಿಧದಲ್ಲೇ ನಾವು ದೇವರ ಐಕ್ಯತೆಯಲ್ಲಿ ಬರಬೇಕಾಗ್ತದೆ. ಹಾಗಾಗಿ ಯೇಸು ಕ್ರಿಸ್ತನನ್ನು ನಂಬುವುದು ಅವಶ್ಯ, ಆತನನ್ನು ನಂಬಿ ಪವಿತ್ರಾತ್ಮ ದಾನವನ್ನು ಹೊಂದುವುದು ಅವಶ್ಯ. ಅದನ್ನು ಹೊಂದಿ ನಾವು ಈಗ ಪವಿತ್ರಾತ್ಮನ ಮೂಲಕ ದೇವರಾತ್ಮನ ಫಲವನ್ನು ಹೊಂದಿ ಆ ಫಲದ ಮುಖಾಂತರ ದೇವರ ಐಕ್ಯತೆಯನ್ನು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಸಾಧಿಸಿಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು ಇನ್ನೂ ಅವಶ್ಯ. ಇದು ನಾನು ದೇವರೊಂದಿಗೆ ಬೆರೆತಿರುವುದಕ್ಕಾಗಿ ಬಹಳ ಅನುಕೂಲವಾದ ವಿಷಯ, ದೇವರಾತ್ಮನಿಂದ ಉಂಟಾಗುವ ಫಲ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಾವು ನಿನ್ನೊಂದಿಗೆ ಐಕ್ಯತೆಯನ್ನು ಸಾಧಿಸುವುದು, ನಿನ್ನ ಸಂಪರ್ಕದಲ್ಲಿರುವಂಥದ್ದು ಕರ್ತನೆ. ನಿನ್ನ ಸ್ವಭಾವದಲ್ಲೇ ನಾವು ನಿನ್ನ ಸ್ವಭಾವದಲ್ಲೇ ನಾವು ನಿನ್ನನ್ನು ಸಂಧಿಸುವಂಥದ್ದು, ನಿನ್ನ ಸ್ವಭಾವದಲ್ಲೇ ನಾವು ನಿನ್ನೊಂದಿಗೆ ಮಾತನಾಡುವಂಥದ್ದು, ನಿನ್ನ ಸ್ವಭಾವದಲ್ಲೇ ನಾವು ನಿನ್ನೊಂದಿಗೆ ಐಕ್ಯತೆಯಲ್ಲಿರುವಂಥದ್ದು, ನಿನ್ನ ಒಡನಾಟವನ್ನು ನಾವು ಅನುಭವಿಸುವಂಥದ್ದು, ನಿನ್ನ ಮಹಿಮೆಯನ್ನು ಕಾಣುವಂಥದ್ದು. ದೇವರೇ, ಇದಕ್ಕಾಗಿ ನೀನು ನಮ್ಮೊಳಗಿರುವಂಥ ಮಾಂಸಿಕ ಸ್ವಭಾವಗಳಿಗೆ ಮೀರಿ ನೀನು ದೇವರಾತ್ಮನ ಮೂಲಕ ನಿನ್ನ ಸ್ವಭಾವಗಳನ್ನೇ ನಮಗೆ ನೀನು ಕೊಡುವಂಥ ಯೋಜನೆಯನ್ನು ನೀನೇ ಮಾಡಿದ್ದಕ್ಕಾಗಿ, ನೀನೇ ರೂಪಿಸಿದ್ದಕ್ಕಾಗಿ, ಅದನ್ನು ಕೊಟ್ಟದಕ್ಕಾಗಿ ದೇವರೇ, ಅದನ್ನು ಅನುದಿನವೂ ಅದನ್ನು ಬಯಸುವಂಥವ್ರಿಗೆ ಹೆಚ್ಚೆಚ್ಚಾಗಿ ಕೊಟ್ಟು ಅವರ ಐಕ್ಯತೆಯಲ್ಲಿ ನೀನು ಅವರನ್ನು ನಿನ್ನ ಕಡೆಗೆ ಸೆಳೆಕೊಳ್ಳುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಮ್ಮನ್ನು ಈ ಭಾಗದ ಪರಿಪೂರ್ಣತೆಯೊಳಗೆ ನಮ್ಮನ್ನು ನಡೆಸು. ದಿನದಿಂದ ದಿನಕ್ಕೆ ನಾವು ನಿನ್ನ ಸಾರೂಪ್ಯದಲ್ಲಿ ಬೆಳೆಯುವುದಕ್ಕೂ, ನಿನ್ನ ಸ್ವಭಾವದಲ್ಲಿ ಬೆಳೆಯುವುದಕ್ಕೂ ಕರ್ತನೆ, ಇದರಿಂದ ಕ್ರಿಸ್ತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ಕರ್ತನೆ, ದೇವರಾತ್ಮನ ಫಲವನ್ನು ನಾವು ಹೆಚ್ಚೆಚ್ಚಾಗಿ ಅದನ್ನು ಬೇಡಿಕೊಳ್ತೇವೆ ಸ್ವಾಮಿ. ಇದಕ್ಕೆ ವಿರುದ್ಧವಾಗಿರುವಂಥ ನಮ್ಮೊಳಗಿನ ಶರೀರಭಾವದ ಕರ್ಮಗಳು ಅದು ಕ್ರಿಸ್ತನಿನ ಶಿಲುಬೆಯಲ್ಲಿ ಜಡಿಯಲ್ಪಡಲಿ. ನಾವು ಕ್ರಿಸ್ತ ಯೇಸುವಿನವರಾಗಿ ಅಪ್ಪ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಸಪ್ಪ, ನಾವು ಶುದ್ಧರಾಗಿ ಪವಿತ್ರಾತ್ಮನ ಫಲವನ್ನು ಪಡೆದು ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ನಮಗೆ ಕಲಿಸಿಕೊಡು. ಕ್ರಿಸ್ತನ ಸಭೆಯನ್ನು ಯಥೇಚ್ಛವಾಗಿದ್ದರಿಂದ ತುಂಬಿಸು, ದೇವಜನರನ್ನು ಯಥೇಚ್ಛವಾಗಿದ್ದರಿಂದ ತುಂಬಿಸು. ಇದರಿಂದ ನಾವು ನಿನ್ನ ಮಹಿಮೆಗೆ ಎಷ್ಟೋ ನಾವು ಕಾರಣಕರ್ತರಾಗುವುದಕ್ಕೆ ನಮ್ಮನ್ನು ಬಲಪಡಿಸು. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಹೇಳ್ತಾನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.